ನಮಸ್ತೆ ವಿದ್ಯಾರ್ಥಿಗಳೇ, ಮಕ್ಕಳೇ. ಪ್ರತಿದಿನ ಹೊಸ ದಿನವಾಗಿದೆ, ಹಳೆಯದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ. ಮಕ್ಕಳೇ, ಪ್ರತಿದಿನ ಹೊಸ ದಿನವಾಗಿ ಇದೆ, ಹಳೆಯದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ. ಈ ನುಡಿ ಮುತ್ತಿನೊಂದಿಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಸಾಹಿತ್ಯ ಚರಿತ್ರೆ ಕುರಿತಾದ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳು. ಸಾಹಿತ್ಯ ಚರಿತ್ರೆಯ ಕುರಿತಾಗಿ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇದು, ಕೆಂಪು ನಾರಾಯಣನ ಮುದ್ರಣ ಮಂಜೂಷಕ್ಕೆ ಮುಖ್ಯವಾದ ಆಕಾರ ಗ್ರಂಥ ಡ್ಯಾಶ್ ಅಂತ ಇದೆ. ಕೆಂಪು ನಾರಾಯಣನ ಮುದ್ರಣ ಮಂಜೂಷಕ್ಕೆ ಮುಖ್ಯವಾದ ಆಕರ ಗ್ರಂಥ ಏನಂತ ಹೇಳ್ತೀವಿ? ಅದನ್ನ ಮುದ್ರ ರಾಕ್ಷಸ ಅಂತ ಹೇಳ್ತೀವಿ. ಎರಡನೇದು ತೊಗಲು ಬೊಂಬೆ ಅಂತ ಇದೆ. ಆತ್ಮಕಥೆಯ ಕವಯಿತ್ರಿ ಯಾರು? ಕಮಲಾ ಹಮ್ಮಿಗೆ ಅಂತ ಇದೆ, ಕಮಲಾ ಹಮ್ಮಿಗೆ. ನೆಕ್ಸ್ಟು ಅಲ್ಲಮ್ಮನ ವಚನ ಚಂದ್ರಿಕೆಯನ್ನು ಆಧುನಿಕ ಗ್ರಂಥ ಸಂಪಾದನೆ ತತ್ವಾನ್ವಯ ಸಂಪಾದಿಸಿದವರು ಯಾರು ಅಂತ ಇದೆ, ಎಲ್ ಬಸವರಾಜು. ಅದಕ್ಕುತ್ತರ ಶಬ್ದಮಣಿ ದರ್ಪಣವನ್ನು ಮೊಟ್ಟ ಮೊದಲಿಗೆ ಪ್ರಕಟಿಸಿದ ಆಂಗ್ಲ ಪಂಡಿತ ಯಾರು ಅಂದರೆ ಎಫ್ ಕಿಟಲ್ ಅಂತವರು ಇದನ್ನು ಮಾಡಿದ್ರು. ಅಂಕಣ ಬರಹಗಳಿಗೆ ಕನ್ನಡದಲ್ಲಿ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತದ್ದು ಹಾಮ ನಾಯಕ. ಅಂಕಣ ಅಂದರೆ ಗೊತ್ತಲ್ವಾ, ಬ್ಲಾಗ್ ಅಂತ, ಅದು. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಕನ್ನಡ ಕಾವ್ಯಗಂಗೆಯ ಗಂಗೋತ್ರಿ ಎಂದು ಹೆಸರು ಪಡೆದ ಛಂದಸ್ಸು ಯಾವುದು? ತ್ರಿಪದಿ. ಗಳಗನಾಥರ ಮೇಲೆ ವಿಶೇಷ ಪ್ರಭಾವ ಬೀಗಿದ ಅನ್ಯ ಭಾಷೆ ಕಾದಂಬರಿಕಾರ ಯಾರು ಅಂದರೆ ಖಾಂಡೇಕರ. ಗಳಗನಾಥರ ಮೇಲೆ ವಿಶೇಷ ಪ್ರಭಾವ ಬೀರಿದ ಅನ್ಯ ಭಾಷೆಯ ಕಾದಂಬರಿಕಾರ ಯಾರು ಅಂದರೆ ಖಾಂಡೇಕರ. ಜಾನಪದ ಸಾಹಿತ್ಯದಲ್ಲ ಮೊದಲನೆಯ ಡಾಕ್ಟರೇಟ್ ಪದವಿ ಪಡೆದವರು ಸೋಮಶೇಖರ ಇಮಾಪುರ. 5 ಐತಿಹಾಸಿಕ ಲಾವಣಿಗಳು ಇದರಿಂದ ಸಂಪಾದನೆಗೊಂಡದ್ದು ಫ್ಲಿಟ್. ಸಣ್ಣ ಕಥೆಯ ಜನಕ ಒಂದು ಹೆಸರು ಪಡೆದ ಕಥೆಗಾರರು ಅಂದರೆ ಯಾರು? ಮಾಸ್ತಿ. ಕಾರಂತರ ಮೈಲುಗಲ್ಲಿನೊಡನೆ ಮಾತುಕತೆಗಳು. ಏನೋ ಕಾರಂತರ ಮೈಲುಗಲ್ಲಿನೊಡನೆ ಮಾತುಕತೆಗಳು ಈ ಒಂದು ಪ್ರಕಾರಕ್ಕೆ ಸೇರಿವೆ. ಯಾವ ಪ್ರಕಾರಕ್ಕೆ ಸೇರಿವೆ ಅವು? ಪ್ರವಾಸ ಕಥನಕ್ಕೆ ಸೇರಿದೆ. ಕನ್ನಡದ ಮೊಟ್ಟ ಮೊದಲಿನ ನವ್ಯ ಕಾದಂಬರಿ ಮುಕ್ತಿ. ಸಕಲ ಲಕ್ಷಣವು ವಸ್ತುಕಥೆ ವರ್ಣಕಕ್ಕಿಂತ ವಿಕಳವಾದರೂ ದೋಷವಿಲ್ಲ ಎಂದಿರುವ ಕವಿ. ಅಂದರೆ ಸಕಲ ಲಕ್ಷಣವು ವಸ್ತುಕಥೆ ಇದೆಯಲ್ಲ, ವರ್ಣಕಕ್ಕಿಂತ ವಿಕಳವಾದರೂ ದೋಷವಿಲ್ಲ ಎಂದಿರುವ ಕವಿ ರಾಘವಾಂಕ.
ಅಖಂಡೇಶ್ವರ ಎಂಬ ಅಂಕಿತ ಈ ವಚನಕಾರನದು ಯಾವುದೋ ಷಣ್ಮುಖ ಶಿವಯೋಗಿ. ಪಂಪಕವಿಯ ಗುರುವಿನ ಹೆಸರು ಜಯನಂದಿ ಭಟ್ನಾಕರ. ಪಂಪನ ತಾಯಿಯ ತವರು ಮನೆಯ ಮೇಲೆ ಬೆಳಕು ಚೆಲ್ಲುವ ಶಾಸನಕ್ಕೇನಂತೀವಿ? ಕುರ್ಕಿಯಾಲ ಅಂತ ಹೇಳ್ತೀವಿ. ಆ ಬೆಳಕು ಚೆಲ್ಲಿದಾರಲ್ಲ ತಾಯಿಯ ಒಂದು ಇದ್ರ ಮೇಲೆ, ತವರು ಮನೆ ಮೇಲೆ, ಅದಕ್ಕೆ ಆ ರೀತಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ಯತಿ ವಿಲಂಘನದಿಂದೆರದಲ್ಲೇ ಕನ್ನಡಂ ಎಂಬುದು ಈ ಗ್ರಂಥದಲ್ಲಿದೆ. ಯಾವ ಗ್ರಂಥ ಅದು? ಶಬ್ದಮಣಿ ದರ್ಪಣ ಅನ್ನೋ ಗ್ರಂಥದಲ್ಲಿದೆ. ಕ್ಲಬ್ ಜಾಯಿಂಟ್ ಅಂತ ಇದೆಯಲ್ಲ, ಈ ಸಣ್ಣ ಕಥೆಗಾರರು U.R. ಅನಂತ ಮೂರ್ತಿ. ಈತ ಪಂಪಪೂರ್ವ ಯುಗಕ್ಕೆ ಸೇರಿದ ಕವಿ. ಯಾರು? ಅಸಗ. ಬೌದ್ಧರು ಕನ್ನಡ ಭಾಷೆಗೆ ಆದಿಕವಿಗಳು ಎಂಬ ಊಹೆ ಮಾಡಿರುವ ವಿದ್ವಾಂಸರು ಯಾರು? ಗೋವಿಂದ ಪೈ. ತಕ್ಷಯುಗ ಅಂತ ಇದೆಯಲ್ಲ, ಮತ ಪ್ರಚಾರಕ ಯುಗ ಅಂತಲೂ ಹೇಳ್ತೀವಿ, ಸಾರ್ವಜನಿಕ ಯುಗ ಅಂತಲೂ ಹೇಳ್ತೀವಿ ಎಂಬ ವಿಭಾಗ ಕರ್ಮವನ್ನು ಸಾಹಿತ್ಯ ಚರಿತ್ರೆಯಲ್ಲಿ ಮಾಡಿರುವ ಲೇಖಕರು ಇದನ್ನು ತಕ್ಷಯುಗ, ಮತ ಪ್ರಚಾರಕ ಯುಗ, ಸಾರ್ವಜನಿಕ ಯುಗ ಎಂಬ ವಿಭಾಗಗಳನ್ನು ಮಾಡಿ ಸಾಹಿತ್ಯ ಚರಿತ್ರೆಯನ್ನು ಮಾಡಿದಾರಲ್ಲ, ಆ ಲೇಖಕರು ಯಾರು ಹೇಳಿ? ಕನ್ನಡವಕ್ಕಿ. ಯಾರು? ಕನ್ನಡವಕ್ಕಿ. ಗದ್ಯಾಶ್ರಮ ಗುರುತು ಪ್ರತೀತಯಂ ಕೊಂಡರ್. ಇದರಲ್ಲಿ ಈ ಒಂದು ಉಕ್ತಿ ಇದರಲ್ಲಿ ಏನಿದೆ? ಕವಿರಾಜ ಮಾರ್ಗದ ಯಾವುದರಲ್ಲಿದೆ? ಕವಿರಾಜ ಮಾರ್ಗದಲ್ಲಿದೆ. ಕನ್ನಡ ಮಧ್ಯಮ ವ್ಯಾಕರಣ ಬರೆದ ಲೇಖಕ ತೀನಂ ಶ್ರೀ. ಮಣಿ, ಮಂಚ, ಕಂಕಣ, ಕೊಂಟೆ ಈ ಪದಗಳು ಈ ಗುಂಪಿಗೆ ಸೇರುತ್ತವೆ. ಯಾವುದಕ್ಕೆ ಸೇರ್ತವೆ? ತತ್ಸಮಕ್ಕೆ ಸೇರ್ತವೆ. ವಾಸುಗಿಯಂ ಬೇಸರಗುಂ. ದೇಸೆ ಬೇರೆಯಪ್ಪದಗೆ. ಈ ಯುಕ್ತಿ ಇದರಲ್ಲಿನದು ಏನಿದೆ ಇದರಲ್ಲಿ ಅಂದರೆ ಕಬ್ಬಿಗರ ಕಾವ ಅಂತ ಇದೆ ಬರೆದಿರೋದು. ನೆಕ್ಸ್ಟು ಸಾಹಿತ್ಯ ಚರಿತ್ರೆ ಕುರಿತಾದ ಪ್ರಶ್ನೆಗಳು ಯಾವ ರೀತಿ ಇದೆ ಅಂದರೆ ಈ ರೀತಿ. ಇನ್ನು ಕೆಲವು ಪ್ರಶ್ನೆಗಳು ಈ ರೀತಿ ಇದೆ. ಇದನ್ನು ಮುಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. 25 ಇಲ್ಲಿವರೆಗೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆನೂ 25 ಇದೆ. ಮುಂದಿನ ವಿಡಿಯೋನಲ್ಲಿ ಮಾಡ್ತೀನಿ. ಧನ್ಯವಾದಗಳು ಮಕ್ಕಳೇ.